ಸಾರ್ವಜನಿಕರ ಅಂತಿಮ ದರ್ಶನ ಕೇಳಿದ್ದಾರೆ. ತಾವು ಚಿತ್ರಗಳಲ್ಲಿ ಗಮನಿಸ್ತಾ ಇರುವಾಗ ನಿಮ್ಮ ಬಸವಕಲ್ಯಾಣ ಬಸವಲಿಂಗ ಪಟ್ಟದೇವರು ಹಾಗೂ ಪಾಲ್ಕಿ ಸ್ಥಳದ ಪೀಠಾಧಿಪತಿಗಳು ಗುರು ಬಸವ ಪಟ್ಟದೇವರು ಹೀಗೆಲ್ಲ ಬಂದಿದ್ದಾರೆ. ಜೊತೆಗೆ ಡಾಕ್ಟರ್ ಈಶ್ವರ್ ಖಂಡ್ರೆ ಅವರು ಹೀಗೆ ಎಲ್ಲ ಕುಟುಂಬ ಸದಸ್ಯರ ಜೊತೆಗಿದ್ದಾರೆ. ಜೊತೆ ಭೀಮಣ್ಣ ಖಂಡ್ರೆ ಅವರ ಮೊಮ್ಮಗರಾಗಿರುವ ಹಾಗೂ ಸಂಸದರಾಗಿರುವ ಸಾಗರ್ ಖಂಡ್ರೆ ಅವರಿದ್ದಾರೆ. ಅಂತ್ಯಕ್ರಿಯೆಗೆ ಏನೆಲ್ಲ ಸಿದ್ಧತೆಯನ್ನು ಮಾಡಿದರು ಅಂತ ಅವರಿಂದ ಅವರ ಮಾತುಗಳನ್ನು ಕೇಳೋಣ. ಅಂತ್ಯಕ್ರಿಯೆಗೆ ಏನೆಲ್ಲ ಸಿದ್ಧತೆಯನ್ನು ಈಗಾಗಲೇ ಸುಮಾರು 10 ದಿನಗಳಿಂದ ಅವರು ಅವರಿಗೆ ಹುಷಾರಿರಲಿಲ್ಲ. ಈ ಸಮಯದಲ್ಲಿ ಅವರು ಆಸ್ಪತ್ರೆಯಲ್ಲಿದ್ದರು. ಕಳೆದ 3-4 ದಿನಗಳಿಂದ ಅವರು ಮನೆಯಲ್ಲೇ ಇದ್ದರು. ಆ ಸಮಯದಲ್ಲಿ ಸಾವಿರಾರು ಜನ ಅವರ ಅಭಿಮಾನಿಗಳು ಇಡೀ ರಾಜ್ಯದಂತೆ ಆಂಧ್ರದಿಂದ ಕೂಡ ಕೇರಳದಿಂದ ಬಂದು ಅವರನ್ನು ಭೇಟಿ ಮಾಡಿದ್ರು. ಇದರಲ್ಲಿ ಎಲ್ಲ ನಮ್ಮ ಗುರುಗಳು, ಎಲ್ಲ ಮಠಾಧೀಶರು ಕೂಡ ಹಾಗೂ ಎಲ್ಲ ಧರ್ಮದ ಗುರುಗಳು ಕೂಡ ಬಂದು ಅವರನ್ನು ಆಶೀರ್ವಾದ ಮಾಡಿ ಅವ್ರ ಪರವಾಗಿ ಪ್ರಾರ್ಥನೆ ಮಾಡಿದರು. ನಿನ್ನೆ ರಾತ್ರಿ ಸುಮಾರು 10:50ಕ್ಕೆ ಅವರು ನಮ್ಮನ್ನು ಬಿಟ್ಟು ಹೋದರು. ಇವತ್ತು ಏನು ನಾವು ಬೆಳಗ್ಗೆ 9 ಗಂಟೆ ತನಕ ನಾವು ಪಾರ್ಥಿವ ಶರೀರವನ್ನು ಮನೆಯಲ್ಲಿಟ್ಟು ಅದನ್ನು ಭಕ್ತರಿಗೆ ಅವರನ್ನು ಭೇಟಿ ಮಾಡುವುದಕ್ಕೆ ಒಂದು ಅಂತಿಮ ದರ್ಶನ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟು ಸುಮಾರು 1 ಗಂಟೆ ನಾವು ನಮ್ಮ ಶಾಂತಿಧಾಮ ಅವರ ಸಮಾಧಿ ಚಿಕ್ಕಚಂದ ರಸ್ತೆಯಲ್ಲಿರುವ ಶಾಂತಿಧಾಮಿಗೆ ನಾವು ಕರೆದೊಯ್ದು 4ರಿಂದ 5 ಗಂಟೆ ತನಕ ನಾವು ಚಿಂತೆಯನ್ನು ಮಾಡ್ತೀವಿ. ಈ ಸಮಯ ತನಕ ಎಲ್ಲರಿಗೂ ಕೂಡ ಅದು ಹೂವಿನ ಈ ಶಟಸ್ಥಾನ ಅದರ ನಂತರ ಶ್ರೀ ಗುರು ಬಸವಲಿಂಗಾಯ ನಮಃ. ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿತ್ತೆಂದು ಬಸವಾಯ ನಮಃ. ಚಿತ್ಕಲ ಬಸವಾಯ ನಮಃ. ಚಿಲಂಗ ಬಸವಾಯ ನಮಃ. ನಿಸಂಸಾರ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಲಿಂಗ ಘೋರ ಪಾಪ ದೋಷ ಪುಂಜ ಕುಜ ಕುಟಾರ ಬಸವನ್ನ ಮನದ ಕ್ರೋಧ ಮಳಿಯೋ ಬಸವಲಿಂಗ. ಹಲವು ಜನ್ಮ ಜರಗಳಲ್ಲಿ ಬಳಲಿ ಬಂದೆ ಬಸವಲಿಂಗ. ಹಲವು